Hello friends, welcome back to the session. ಇವತ್ತಿನ ಸೆಷನ್ ಎಲೆಕ್ಟ್ರೋಸ್ಟಾಟಿಕ್ಸ್ ಪಾರ್ಟ್ 3. ಸೊ ನಾವು ಲಾಸ್ಟ್ ಸೆಷನ್ ಅಲ್ಲಿ ಏನ್ ಕಲ್ತಿದ್ವಿ, ಚಾರ್ಜ್ ಏನಂತ ಕಲ್ತಿದ್ವಿ. ಸೊ ಕಂಡಕ್ಟರ್ಸ್ ಅಂಡ್ ಇನ್ಸುಲೇಟರ್ಸ್, ಪ್ರಾಪರ್ಟೀಸ್ ಆಫ್ ಚಾರ್ಜ್, ಡಿಫರೆಂಟ್ ಮೆಥಡ್ಸ್ ಆಫ್ ಚಾರ್ಜಿಂಗ್. ಸೊ ಇವತ್ತು ನಾವು ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪಾಯಿಂಟ್ ಅಂಡ್ ಸಿಸ್ಟಮ್ ಆಫ್ ಚಾರ್ಜಸ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಡೈಪೋಲ್ ಅಟ್ ಆಕ್ಸಿಯಲ್ ಅಂಡ್ ಈಕ್ವೇಟೋರಿಯಲ್ ಆಕ್ಸಿಸ್ ಅಂದ್ರೆ ಏನಂತ ಸ್ವಲ್ಪ ತಿಳ್ಕೊಳ್ಳೋಣ. ಸೊ ನೆಕ್ಸ್ಟ್, ವಾಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್? ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಏನು? ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇಟ್ ಇಸ್ ಅ ಸ್ಪೇಸ್ ಅರೌಂಡ್ ಅ ಚಾರ್ಜ್ ವೇರ್ ಅನದರ್ ಚಾರ್ಜ್ ಎಕ್ಸ್ಪೀರಿಯನ್ಸಸ್ ಇಟ್ಸ್ ಫೋರ್ಸ್. ಸೊ ಒಂದು ಚಾರ್ಜ್ ನಾವ್ ಇಟ್ಟಿದೀವಿ ಅಂತ ಹೇಳಿದ್ರೆ ಅದ್ರ ಸುತ್ತ ನಾವು ಇನ್ನೊಂದು ಚಾರ್ಜ್ ಏನಾದ್ರು ಇಟ್ರೆ ಅದಕ್ಕೆ ಫೋರ್ಸ್ ಅಟ್ರಾಕ್ಟ್ ಆಗೋದನ್ನ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗೋದನ್ನ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕರಿತೀವಿ. ಸೊ ಆಕ್ಚುಯಲ್ ಡೆಫಿನೇಷನ್ ಏನಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಅ ಪಾಯಿಂಟ್ ಇಸ್ ಅ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಅ ಯೂನಿಟ್ ಪಾಸಿಟಿವ್ ಚಾರ್ಜ್ ಕೆಪ್ಟ್ ಅಟ್ ದಟ್ ಪಾಯಿಂಟ್. ಸೊ ಅಂದ್ರೆ ಸೇಮ್ ಥಿಂಗ್, ನಾವೇನಾದ್ರು ಇದು ಅಲ್ಲಿ ನಾವು ಟೆಸ್ಟ್ ಚಾರ್ಜ್ ಏನ್ ಇಡ್ತೀವಿ ಅದು ಯೂನಿಟ್ ಪಾಸಿಟಿವ್ ಚಾರ್ಜ್ ಅಂದ್ರೆ ಪಾಸಿಟಿವ್ ಇರ್ಬೇಕು ಅದ್ರ ಚಾರ್ಜ್, ಮತ್ತೆ 1 ಕೂಲಂಬ್ ಇರಬೇಕು. ಸೊ ಅದಕ್ಕೆ ಎಷ್ಟು ಫೋರ್ಸ್ ಆಕ್ಟ್ ಆಗ್ತಾ ಇರೋದು ಅಂತ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಅದನ್ನ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕರಿತೀವಿ. ಸೊ ಥಿಯರಿಟಿಕಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಕ್ಸ್ಟೆಂಡ್ಸ್ ಅಪ್ ಟು ಇನ್ಫಿನಿಟಿ, ಬಟ್ ಪ್ರಾಕ್ಟಿಕಲಿ ಇಟ್ ಈಸ್ ಲಿಮಿಟೆಡ್ ಟು ಸರ್ಟೆನ್ ಡಿಸ್ಟೆನ್ಸ್. ಸೊ ಥಿಯರಿಟಿಕಲಿ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಫಿನಿಟಿ ತನಕ ಇರುತ್ತೆ, ಬಟ್ ಪ್ರಾಕ್ಟಿಕಲಿ ಅದು ಸ್ವಲ್ಪ ಡಿಸ್ಟೆನ್ಸ್ ತನಕ ಇರುತ್ತೆ ಅಷ್ಟೇ. So next, some of the important points related to electric fields. So electric field is depend only on source charge and the distance. So electric field ಯಾವತ್ತು source charge ಮತ್ತೆ ಎಷ್ಟು ಡಿಸ್ಟೆನ್ಸ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಸೋರ್ಸ್ ಚಾರ್ಜ್ ಏನಂದ್ರೆ ಯಾವ ಚಾರ್ಜ್ ಇಂದ ಎಲೆಕ್ಟ್ರಿಕ್ ಫೀಲ್ಡ್ ಹೊರಗೆ ಬರ್ತಾ ಇದೆಯೋ ಅದನ್ನ ಸೋರ್ಸ್ ಚಾರ್ಜ್ ಅಂತ ಕರಿತೀವಿ. ಸೊ ನೆಕ್ಸ್ಟ್, ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಟೆಸ್ಟ್ ಚಾರ್ಜ್. ಸೊ ಟೆಸ್ಟ್ ಚಾರ್ಜ್ ಏನಂದ್ರೆ ನಾವು ಟೆಸ್ಟ್ ಮಾಡೋಕ್ಕೋಸ್ಕರ ಅಲ್ಲಿ ಫೋರ್ಸ್ ಆಕ್ಟ್ ಆಗ್ತಾ ಇದೆ ಅನ್ನೋ ತಿಳ್ಕೊಳ್ಳೋಕೋಸ್ಕರ ನಾವು ಏನೋ ಟೆಸ್ಟ್ ಚಾರ್ಜ್ ಇಡ್ತೀವಿ, ಒಂದು ಚಾರ್ಜ್ ಇಡ್ತೀವಿ, ಅದನ್ನ ನಾವು ಟೆಸ್ಟ್ ಚಾರ್ಜ್ ಅಂತ ಕರಿತೀವಿ. ಸೊ ಟೆಸ್ಟ್ ಚಾರ್ಜಿಗೆ ಒಂದು ರೂಲ್ ಇದೆ, ಯಾವಾಗ್ಲೂ ಟೆಸ್ಟ್ ಚಾರ್ಜ್ ತುಂಬಾ ಸಣ್ಣದಿರ್ಬೇಕು. ಸಣ್ಣ ಅಂದ್ರೆ ಅದ್ರ ಚಾರ್ಜ್ ಕಡಿಮೆ ಇರ್ಬೇಕು. ಸೊ ಅದ್ರ ಪ್ರೆಸೆನ್ಸ್ ಇಂದ ಬೇರೆ ಸುತ್ತಮುತ್ತ ಇರ್ತಕ್ಕಂಥ ಚಾರ್ಜ್ಗೆ ಯಾವುದು ಅಫೆಕ್ಟ್ ಆಗಬಾರ್ದು. ಸೊ ಅದನ್ನ ನಾವು ಟೆಸ್ಟ್ ಚಾರ್ಜ್ ಅಂತ ಕರಿತೀವಿ. ಸೊ ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಟೆಸ್ಟ್ ಚಾರ್ಜ್. ಸೊ ನಾವು ಟೆಸ್ಟ್ ಚಾರ್ಜ್ ಎಷ್ಟು ದೂರ ಇಟ್ರು, ಎಷ್ಟು ಹತ್ರ ಇಟ್ರು, ಎಷ್ಟು ದೊಡ್ಡದೇ ಟೆಸ್ಟ್ ಚಾರ್ಜ್ ಇಟ್ರು ಎಲೆಕ್ಟ್ರಿಕ್ ಫೀಲ್ಡ್ಗೆ ಏನು ಡಿಫರೆನ್ಸ್ ಆಗಲ್ಲ. ಸೊ ದ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಸೇಮ್ ಆಸ್ ಡೈರೆಕ್ಷನ್ ಆಫ್ ಫೋರ್ಸ್ ಎಕ್ಸ್ಪೀರಿಯನ್ಸ್ ಬೈ ದ ಯೂನಿಟ್ ಪಾಸಿಟಿವ್ ಚಾರ್ಜ್. ಸೊ ಸೋರ್ಸ್ ಚಾರ್ಜ್ ಇಂದ ನಾವು ಟೆಸ್ಟ್ ಚಾರ್ಜ್ ಹತ್ರ ಇಟ್ಟಾಗ ಸೊ ಅದಕ್ಕೆ ಎರಡರ ಮಧ್ಯ ಫೋರ್ಸ್ ಏನೋ ಟೆಸ್ಟ್ ಚಾರ್ಜ್ಗೆ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ಸೊ ಪಾಸಿಟಿವ್ ಏನಾದ್ರೂ ಇದ್ರೆ ಅದರಿಂದ ದೂರ ಹೋಗುತ್ತೆ, ಸೊ ನೆಗೆಟಿವ್ ಇದ್ರೆ ಅದ್ರ ಹತ್ರ ಬರುತ್ತೆ. ಸೊ ಅದ್ರ ಡೈರೆಕ್ಷನ್ ಯಾವಾಗಲೂ ಎಲೆಕ್ಟ್ರಿಕ್ ಫೀಲ್ಡ್ ನ ಡೈರೆಕ್ಷನ್, ಫೋರ್ಸ್ ಡೈರೆಕ್ಷನ್, ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಸೇಮ್ ಇರುತ್ತೆ. ಸೊ electrostatic force on negatively charged particle will be opposite to the direction of the electric field. ಸೊ ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ ಏನಾದ್ರೂ ಇದ್ರೆ ಸೊ ಅದು ಅಪೋಸಿಟ್ ಇರುತ್ತೆ ಡೈರೆಕ್ಷನ್. ಯಾಕಂದ್ರೆ ನೆಗೆಟಿವ್ ಚಾರ್ಜ್ ಇಟ್ಟಾಗ ಏನಾಗುತ್ತೆ, ಒಂದು ಪಾಸಿಟಿವ್ ಚಾರ್ಜ್ ಇಟ್ಟಾಗ ಅಟ್ರಾಕ್ಟ್ ಆಗಕ್ಕೆ ಶುರು ಆಗುತ್ತೆ. ಸೊ ಇಟ್ ಈಸ್ ಅಪೋಸಿಟ್ ಟು ದ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್. SI ಯೂನಿಟ್ ಏನಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್, ಇಟ್ ಈಸ್ ನ್ಯೂಟನ್ ಪರ್ ಕೂಲಂಬ್. ಸೊ ನೆಕ್ಸ್ಟ್, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪಾಯಿಂಟ್ ಚಾರ್ಜ್. ಸೊ ಡಿರೈವೇಶನ್ ಎಕ್ಸಾಂಪಲ್ ಕೂಡ ಬರ್ಬೋದು. ಸೊ ಫೋರ್ಸ್ exerted on Q naught by charge Q. ಸೊ ಇದು 3 ಡೈಮೆನ್ಷನಲ್ ಕಾರ್ಟೇಶಿಯನ್ ಕೋಆರ್ಡಿನೇಟ್ ಸಿಸ್ಟಮ್. ಸೊ ಇದರಲ್ಲಿ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್ ಮತ್ತೆ ಝೆಡ್ ಆಕ್ಸಿಸ್. ನಾವು ಒಂದು ಪಾಯಿಂಟ್ ಪಿ ನ ಎಕ್ಸ್ ವೈ ಝೆಡ್ ಅಂತ ರ್ಯಾಂಡಮ್ ಪಾಯಿಂಟ್ ಚೂಸ್ ಮಾಡಿದ್ರೆ ಸೊ ಪಾಸಿಟಿವ್ ಈ 0 ಮೀನ್ ಪಾಯಿಂಟ್ ಅಲ್ಲಿ ಪ್ಲಸ್ ಕ್ಯೂ ಇರುತ್ತೆ. ಸೊ ಈ ಪಿ ಅನ್ನೋ ಪಾಯಿಂಟ್ ಅಲ್ಲಿ ಪ್ಲಸ್ ಕ್ಯೂ ನಾಟ್ ಚಾರ್ಜ್. ಸೊ ಕ್ಯೂ ನಾಟ್ ಏನಂದ್ರೆ ದಿಸ್ ಇಸ್ ಟೆಸ್ಟ್ ಚಾರ್ಜ್, ಸೊ ದಿಸ್ ಇಸ್ ಸೋರ್ಸ್ ಚಾರ್ಜ್. ಸೊ ಇಲ್ಲಿಂದ ಎಲೆಕ್ಟ್ರಿಕ್ ಫೀಲ್ಡ್ ಅಥವಾ ಫೋರ್ಸ್ ಸ್ಟಾರ್ಟ್ ಆಗೋದು. ಸೊ ಇದ್ರ ಮೇಲೆ ಈ ಫೋರ್ಸ್ ಪರಿಣಾಮ ಬೀಳ್ತಾ ಇದೆ. ಸೊ ನಮ್ಗೆ ಕೂಲಂಬ್ಸ್ ಲಾ ಪ್ರಕಾರ ಫೋರ್ಸ್ ಅಂದ್ರೆ ಏನಂತ ಗೊತ್ತು, F is equal to F vector is equal to 1/4πε0 Q into Q naught divided by R square into R cap. ಸೊ R cap ಅನ್ನೋದು ಯೂನಿಟ್ ವೆಕ್ಟರ್. ಯೂನಿಟ್ ವೆಕ್ಟರ್ ಎಲ್ಲಿಂದ, ಈ ಮೀನ್ ಪಾಯಿಂಟ್ ಇಂದ ಟೆಸ್ಟ್ ಚಾರ್ಜ್ Q naught ತನಕ. ಆರ್ F vector is equal to 1/4πε0 Q into Q naught divided by R cube into R vector. ಇದೇನಕ್ಕಂದ್ರೆ ಸೊ ನಾನು ಲಾಸ್ಟ್ ಸೆಷನ್ ಅಲ್ಲಿ ಹೇಳಿದ್ದೆ ನಿಮಗೆ, ಸೊ ಯೂನಿಟ್ ವೆಕ್ಟರ್ ಇಸ್ ಈಕ್ವಲ್ ಟು ವೆಕ್ಟರ್ ಬೈ ಇಟ್ಸ್ ಮ್ಯಾಗ್ನಿಟ್ಯೂಡ್ ಅಂತ. ಸೊ ನೆಕ್ಸ್ಟ್, ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್. ಸೊ ಈ ಪಾಯಿಂಟ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಎಷ್ಟಿದೆ ಅಂತ ಚೆಕ್ ಮಾಡೋಣ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಬೈ ಡೆಫಿನೇಷನ್ ಇಟ್ ಇಸ್ ಫೋರ್ಸ್ ಪರ್ ಯೂನಿಟ್ ಚಾರ್ಜ್ ವಿಚ್ ಇಸ್ ಈಕ್ವಲ್ ಟು 1/4πε0. ಫೋರ್ಸ್ ವ್ಯಾಲ್ಯೂ 1/4πε0 ಇಂಟು ಕ್ಯೂ ಡಿವೈಡೆಡ್ ಬೈ ಆರ್ ಕ್ಯೂಬ್. ಸೊ ಕ್ಯೂ ಮತ್ತೆ ಕ್ಯೂ ನಾಟ್ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ ಡಿವೈಡ್ ಮಾಡಿದಾಗ. ಆರ್ 1/4πε0 into Q by R square into R cap. The electric field due to point charge has spherical symmetry. ಸೊ ಇದ್ರ ಅರ್ಥ ಏನಂದ್ರೆ ನಾವ್ ಇಲ್ಲೊಂದು ಚಾರ್ಜ್ ಇಟ್ಟಾಗ
ಎಲ್ಲಾ ಡೈರೆಕ್ಷನ್ ಅಲ್ಲೂ ಈಕ್ವಲ್ ಆಗಿ ಎಲೆಕ್ಟ್ರಿಕ್ ಫೀಲ್ಡ್ ಹೋಗ್ತಾ ಇರುತ್ತೆ. ಸೊ ಸ್ವಲ್ಪ ದೂರದಲ್ಲಿ, ಈ ಪಾಯಿಂಟ್ ಇಂದ ಸ್ವಲ್ಪ ದೂರದಲ್ಲಿ ನಾವೇನಾದ್ರೂ ಒಂದು ಸರ್ಕಲ್ ಡ್ರಾ ಮಾಡಿದ್ರೆ, ಸೊ 3 ಡೈಮೆನ್ಷನಲ್ ಸರ್ಕಲ್ ಏನಿದೆ ಅದನ್ನ ನಾವು ಸ್ಪಿಯರ್ ಅಂತ ಕರಿತೀವಿ. ಸೊ 3 ಡೈಮೆನ್ಷನಲ್ ಸ್ಪಿಯರ್ ಒಳಗೆ ಎಲ್ಲಾ ಕಡೆಯಿಂದಲೂ ಎಲೆಕ್ಟ್ರಿಕ್ ಫೀಲ್ಡ್ ಈಕ್ವಲ್ ಆಗಿ ಬರ್ತಾ ಇದೆ. ಸೊ ಇಟ್ ಹ್ಯಾಸ್ ಸ್ಪೆರಿಕಲ್ ಸಿಮೆಟ್ರಿ. ಸಿಮೆಟ್ರಿ ಅಂದ್ರೆ ಸೇಮ್ ಅಂತ. ಇಫ್ Q ನಾಟ್ ಇಸ್ ಗ್ರೇಟರ್ ದನ್ 0 ದೆನ್ ದ ಫೀಲ್ಡ್ ಇಸ್ ರೇಡಿಯಲಿ ಔಟ್ವರ್ಡ್ಸ್. ನಾನು ಆಗ್ಲೇ ಹೇಳಿದ್ದೀನಿ. ಸೊ Q ನಾಟ್ ಇಸ್ ಗ್ರೇಟರ್ ದನ್ 0 ಅಂದ್ರೆ ಪಾಸಿಟಿವ್ ಚಾರ್ಜ್. ಸೊ ಪಾಸಿಟಿವ್ ಚಾರ್ಜ್ ಇದ್ದಾಗ ಯಾವಾಗಲೂ ಎಲೆಕ್ಟ್ರಿಕ್ ಫೀಲ್ಡ್ ರೇಡಿಯಲಿ ಔಟ್ವರ್ಡ್ಸ್ ಅಂದ್ರೆ ತನ್ನ ಪಾಯಿಂಟ್ ಇಂದ ಹೊರಗಡೆ ಇರುತ್ತೆ ಡೈರೆಕ್ಷನ್. ಸೊ ಇಫ್ Q ಇಸ್ ಲೆಸ್ ದನ್ 0 ದೆನ್ ಫೀಲ್ಡ್ ಇಸ್ ರೇಡಿಯಲಿ ಇನ್ವರ್ಡ್ಸ್. ಸೊ ಲೆಸ್ ದನ್ 0 ಅಂದ್ರೆ ನೆಗೆಟಿವ್ ಚಾರ್ಜ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಅದರ ಡೈರೆಕ್ಷನ್ ಕಡೆ ಇರುತ್ತೆ, ಅಂದ್ರೆ ಹೊರಗಡೆಯಿಂದ ಸೋರ್ಸ್ ಚಾರ್ಜ್ ಡೈರೆಕ್ಷನ್ ಕಡೆ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಸೊ ಈ ಗ್ರಾಫ್ ಪ್ರಕಾರ ಏನ್ ಹೇಳ್ತಾ ಇದೆ ಅಂದ್ರೆ ಇ ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಆರ್ ಸ್ಕ್ವೇರ್. ನೋಡಿ, ಇ ಜಾಸ್ತಿ ಇದ್ದಾಗ ಆರ್ ಸ್ಕ್ವೇರ್ ಕಡಿಮೆ ಆಯ್ತು. ಅಂದ್ರೆ ನಾವು ಚಾರ್ಜ್ ಗಳನ್ನ ಹತ್ರ ಇಟ್ಟಾಗ ಎಲೆಕ್ಟ್ರಿಕ್ ಫೀಲ್ಡ್ ಜಾಸ್ತಿ, ಆ ಪಾಯಿಂಟ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಜಾಸ್ತಿ ಇರುತ್ತೆ. ಸೊ ನಾವು ಈ ಡಿಸ್ಟೆನ್ಸ್ ಜಾಸ್ತಿ ಮಾಡ್ತಾ ಹೋದಾಗ ಎಲೆಕ್ಟ್ರಿಕ್ ಫೀಲ್ಡ್ ಕಡಿಮೆ ಆಗ್ತಾ ಬರುತ್ತೆ. ಯಾಕಂದ್ರೆ ನಾನು ಥಿಯರಿಟಿಕಲ್ ಹೇಳಿದ್ದೆ ದಿಸ್ ಇಸ್ ಅಸಿಂಪ್ಟೋಟ್ ಅಂತ. ಅಸಿಂಪ್ಟೋಟ್ ಅಂದ್ರೆ ಯಾವಾಗ್ಲೂ ಆಕ್ಸಿಸ್ ಗೆ ಟಚ್ ಆಗಲ್ಲ, ಬಟ್ ಡಿಕ್ರೀಸ್ ಆಗ್ತಾ ಇರುತ್ತೆ, ಇನ್ಕ್ರೀಸ್ ಆಗ್ತಾನೆ ಇರುತ್ತೆ. ಇದು ಹೋಗ್ತಾ ಹೋಗ್ತಾ ಆಕ್ಸಿಸ್ ಗೆ ಟಚ್ ಆಗಿದ್ ತರ ಕಾಣುತ್ತೆ, ಬಟ್ ಆಕ್ಚುಲಿ ಟಚ್ ಆಗಲ್ಲ. ಸೊ ನೆಕ್ಸ್ಟ್, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಸಿಸ್ಟಮ್ ಆಫ್ ಚಾರ್ಜಸ್. ಸೊ ಸಿಸ್ಟಮ್ ಆಫ್ ಚಾರ್ಜ್ ಅಂದ್ರೆ ತುಂಬಾ ಚಾರ್ಜ್ ಇದ್ದಾಗ ಎಲೆಕ್ಟ್ರಿಕ್ ಫೀಲ್ಡ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು. ಸೊ ಕನ್ಸಿಡರ್ ಸಿಸ್ಟಮ್ ಆಫ್ ಚಾರ್ಜ್ Q1, Q2 up to Qn with positional vectors R1, R2, R3 up to Rn relative to some origin O. As electric field at a point in the space due to system of charges is defined to be the force experienced by unit test charge placed at that point. We can use Coulomb's law and superposition principle to determine field at the point P. So ಇದೇನ್ ಹೇಳುತ್ತಂದ್ರೆ, ನಾವು ಲಾಸ್ಟ್ ಸೆಷನ್ ಅಲ್ಲಿ ಕೂಲಮ್ಸ್ ಲಾ ಯೂಸ್ ಮಾಡಿಬಿಟ್ಟು ಫೋರ್ಸ್ ಡ್ಯೂ ಟು ಸಿಸ್ಟಮ್ ಆಫ್ ಚಾರ್ಜಸ್ ನ ಕಂಡುಹಿಡಿದ್ವಿ. ಸೊ ಇದು ಸೇಮ್. ನಾವು ಎಲ್ಲಾ ಚಾರ್ಜ್ ಗಳನ್ನ ಸ್ಪೇಸ್ ಅಲ್ಲಿ ಹರಡ್ಬಿಟ್ಟು ಯಾವುದೋ ಒಂದು ಪಾಯಿಂಟ್ ತಗೊಂಡ್ಬಿಟ್ಟು ಒಂದು ಪಾಯಿಂಟ್ ಪಿ ನ ಲೊಕೇಟ್ ಮಾಡ್ಬಿಟ್ಟು ಆ ಪಾಯಿಂಟ್ ಅಲ್ಲಿ ನಾವು ಎಲ್ಲಾ ಚಾರ್ಜ್ ಇಂದ ಏನು ಎಲೆಕ್ಟ್ರಿಕ್ ಫೀಲ್ಡ್ ಬರ್ತಾ ಇರುತ್ತೆ ಅದನ್ನ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ. ಸೊ ಇಲ್ಲಿ ನೋಡಿ, ನಾನು ಇದನ್ನ ಪಾಯಿಂಟ್ ಪಿ ಅಂತ ಕನ್ಸಿಡರ್ ಮಾಡಿದೀನಿ. ಸೊ Q1 ಚಾರ್ಜ್ ಇಲ್ಲಿದೆ, ಇದು Q2, ಇದು Q3, ಇದು Q4. ಈಗ ನಾವು ಯಾವುದೇ ಪ್ಲೇಸ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಕಂಡುಹಿಡಿಬೇಕಂದ್ರೆ ಸೊ ಆ ಪ್ಲೇಸ್ ಅಲ್ಲಿ ನಾವು ಒಂದು ಟೆಸ್ಟ್ ಚಾರ್ಜ್ ಇಡಬೇಕು. ಸೊ ಟೆಸ್ಟ್ ಚಾರ್ಜ್ ಏನೋ 1 ಕೂಲಮ್, ಯಾವಾಗ್ಲೂ ಬೈ ಡಿಫಾಲ್ಟ್ ಇಟ್ ಇಸ್ 1 ಕೂಲಮ್ ಚಾರ್ಜ್. ಸೊ ನಾನು ಇಲ್ಲಿ 1 ಕೂಲಮ್ ಚಾರ್ಜ್ ಇಟ್ಟಿದ್ದೀನಿ. ಸೊ ಈ 1 ಕೂಲಮ್ ಚಾರ್ಜ್ಗೆ Q1 ಇಂದ ಫೋರ್ಸ್ ಯಾವ ಕಡೆ ಇರುತ್ತೆ. ಸೊ ಇದು ಪಾಸಿಟಿವ್ ಚಾರ್ಜ್, ಇದು ಪಾಸಿಟಿವ್ ಚಾರ್ಜ್. ಸೊ ಯಾವಾಗ್ಲೂ ರೇಡಿಯಲಿ ಆಪೋಸಿಟ್ ಇರುತ್ತೆ. ಸೊ ಅಂದ್ರೆ ಈ ಚಾರ್ಜ್ ಇಂದ ಹೊರಗಡೆ. ಸೊ ದಿಸ್ ಇಸ್ E1. ಸೊ ಡ್ಯೂ ಟು Q2 ಇದ್ರ ಆಪೋಸಿಟ್. ಸೊ ಇಟ್ ಈಸ್ E2. ಸೊ Q3 ಇಂದ ಇದು ಹೊರಗಡೆ E3, ಮತ್ತೆ Q4 ಇಂದ ಇದು ಹೊರಗಡೆ E4. ಸೊ ಇದು ರೇಡಿಯಸ್ ವೆಕ್ಟರ್ಗಳು R2P, ಸೊ R1P, ದಿಸ್ R3P, R4P. ಸೊ E1 ಈ ಪಾಯಿಂಟ್ ಅಲ್ಲಿ ಈ Q1 ಇಂದ ಆಗಿರುವಂತ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಈ ಪಾಯಿಂಟ್ ಅಲ್ಲಿ ಅಂತ. So 1/4πε0 Q1 by R1P square. Similarly, E2 is equal to 1/4πε0 Q2 by R2P square. Since electric field is a vector quantity by superposition principle, so electric field on the vector quantity, the direction irutte. So superposition principle prakara, it is the sum of the algebraic sum of all of the vectors. So idella vector galna ನಾವು algebraic sum ಮಾಡಿದ್ರೆ ನಮಗೆ total electric field ಸಿಗುತ್ತೆ ಆ ಪಾಯಿಂಟ್ ಅಲ್ಲಿ. So 1/4πε0 Q1 by R1P square plus 1/4πε0 Q2 by R2P square up to Q1 by RNP square. So ಇದು ಸಮೇಶನ್ ನಾವು ಸಿಗ್ಮಾ ಸಿಂಬಲ್ ಯೂಸ್ ಮಾಡಿಬಿಟ್ಟು ಚೇಂಜ್ ಮಾಡಿ. ಸೊ I is equal to 1 to n QI divided by R square IP into R cap IP. ಸೊ I ಅಂದ್ರೆ ಅಪ್ ಟು n ತನಕ ಬರುತ್ತೆ, ಮತ್ತೆ P ಎಲ್ಲ ಕಡೆ ಕಾನ್ಸ್ಟೆಂಟ್ ಇದೆ. ಸೊ ನಾವು ವೇರಿಯಬಲ್ ಜಾಗದಲ್ಲಿ ವೇರಿಯಬಲ್ ಏನೋ 1 2 3 4. ಸೊ ಆ ಜಾಗದಲ್ಲಿ ನಾವು ಐ ಇಟ್ಬಿಟ್ಟು ಉಳಿದ ಜಾಗದಲ್ಲಿ P ಇಡ್ಬೇಕು ಅಷ್ಟೇ. ಸೊ ನೆಕ್ಸ್ಟ್ ಒಂದು ಎಕ್ಸಾಂಪಲ್ ಪ್ರಾಬ್ಲಮ್ ನೋಡೋಣ, ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದ್ರ ಬಗ್ಗೆ. ಸೊ 2 point charges Q1 and Q2 of magnitude plus 10 to the power minus 8 coulomb and minus 10 to the power minus 8 coulomb respectively are placed at 0.1 meter apart. Calculate the electric fields at point A, B and C as shown in the figure. ಸೊ ಇಲ್ಲಿ ಏನ್ ಹೇಳಿದ್ದಾರೆ, ಎರಡು ಚಾರ್ಜ್ ತಗೊಂಡಿದ್ದಾರೆ, ಎರಡು ಪಾಯಿಂಟ್ ಚಾರ್ಜ್ Q1 ಮತ್ತು Q2. ಸೊ Q1 ವ್ಯಾಲ್ಯೂ ಎಷ್ಟಂದ್ರೆ ಪ್ಲಸ್ 10 to the power minus 8 ಕೂಲಮ್, ಮತ್ತೆ Q2 ವ್ಯಾಲ್ಯೂ minus 10 to the power 8 minus 8 ಕೂಲಮ್. ಅಂದ್ರೆ ಒಂದು ಪಾಸಿಟಿವ್ ಚಾರ್ಜ್, ಇನ್ನೊಂದು ನೆಗೆಟಿವ್ ಚಾರ್ಜ್. ಸೊ ಇಲ್ಲಿ ನಮಗೆ 3 ಪಾಯಿಂಟ್ ಕೊಟ್ಟಿದ್ದಾರೆ. ಒಂದು
ಪಾಯಿಂಟ್ ಎ ಅಂದ್ರೆ ಈ ಎರಡು ಮಿಡ್ಲ್ ಅಲ್ಲಿ, ಸೊ ಇನ್ನೊಂದು ಪಾಯಿಂಟ್ ಬಿ Q1 ಇಂದ 0.05 ಮೀಟರ್ ಹೊರಗಡೆ ಲೆಫ್ಟ್ ಸೈಡ್ ಅಲ್ಲಿ, ಸೊ ಪಾಯಿಂಟ್ ಸಿ ಎಕ್ಸಾಕ್ಟ್ ಮಿಡಲ್ ಅಲ್ಲಿ. ಸೊ ಇದನ್ನ ಈಕ್ವೆಟೋರಿಯಲ್ ಪಾಯಿಂಟ್ ಅಂತ ಕರಿತೀವಿ. ಸೊ ನಾವು ಇಲ್ಲಿ ಈಗ ಪ್ರತಿ ಪಾಯಿಂಟ್ ಅಲ್ಲೂ ಡೈರೆಕ್ಷನ್ ನೋಡೋಣ, ಎಲೆಕ್ಟ್ರಿಕ್ ಫೀಲ್ಡ್ ಯಾವ ತರ ಇರುತ್ತೆ. ಸೊ ನಾನು ಮುಂಚೆ ಹೇಳಿದ್ದೆ ಡೈರೆಕ್ಷನ್ ಹೇಗೆ ಕಂಡುಹಿಡಿಯೋದು, ನಮ್ಗೆ ಯಾವ ಪಾಯಿಂಟ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಕಂಡುಹಿಡಿಬೇಕಂತ ಇರುತ್ತೋ ಅಲ್ಲಿ ನಾವು ಒಂದು ಪಾಸಿಟಿವ್ ಟೆಸ್ಟ್ ಚಾರ್ಜ್ ನ ಇಡಬೇಕು. ಸೊ ಇಲ್ಲಿ 1 ಕೂಲಮ್ ನ ಇಡೋಣ. ಸೊ ಈ 1 ಕೂಲಮ್ ಮೇಲೆ ಇದರಿಂದ ಫೋರ್ಸ್ ಯಾವ ತರ ಇದೆ, ಸೊ ಡ್ಯೂ ಟು Q1 ಇದು ಪಾಸಿಟಿವ್ ಮತ್ತೆ ಇದು ಪಾಸಿಟಿವ್, ಸೊ ಎರಡು ಪಾಸಿಟಿವ್ ಇರೋದ್ರಿಂದ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಸೊ ಈ ತರ ಇರುತ್ತೆ ಫೋರ್ಸ್. ಸೊ ಫೋರ್ಸ್ ಯಾವ ಕಡೆ ಇರುತ್ತೋ ಅದೇ ತರ ಎಲೆಕ್ಟ್ರಿಕ್ ಫೀಲ್ಡ್ ಕೂಡ ಇರುತ್ತೆ. ಸೊ ಆದ್ರೆ Q2 ನೆಗೆಟಿವ್ ಚಾರ್ಜ್, ಸೊ ನೆಗೆಟಿವ್ ಚಾರ್ಜ್ ಇಂದ ಇದಕ್ಕೆ ಫೋರ್ಸ್ ಯಾವ ಕಡೆ ಇರುತ್ತೋ ಈ ಕಡೆ ಇರುತ್ತೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಕೂಡ ಇದಕ್ಕೆ ಈ ಕಡೆ ಇರುತ್ತೆ. ಸೊ ಈ ಬಿ ಪಾಯಿಂಟ್ ಅಲ್ಲಿ ಎರಡು ಎಲೆಕ್ಟ್ರಿಕ್ ಫೀಲ್ಡ್ ಗಳು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಆಗಿದೆ. ಸೊ ಈ ಎ ಪಾಯಿಂಟ್, ಈ ಮಿಡಲ್ ಪಾಯಿಂಟ್ ಎ ಅಲ್ಲಿ ನಾವು 1 ಕೂಲಮ್ ಟೆಸ್ಟ್ ಚಾರ್ಜ್ ನ ಇಟ್ಟಾಗ, ಸೊ ಇದು ಪಾಸಿಟಿವ್ ಚಾರ್ಜ್ ಅಂದ್ರೆ ರಿಪೆಲ್ ಆಗುತ್ತೆ. ಸೊ ಫೋರ್ಸ್ ಯಾವಾಗಲೂ ರೈಟ್ ಸೈಡ್ ಇರುತ್ತೆ. ಸೊ ಈ ಫೋರ್ಸ್ ರೈಟ್ ಸೈಡ್ ಇದ್ರೆ ಸೊ ಅದರ ಎಲೆಕ್ಟ್ರಿಕ್ ಫೀಲ್ಡ್ ಕೂಡ ರೈಟ್ ಸೈಡ್ ಇರುತ್ತೆ. ಮತ್ತೆ ಈ ನೆಗೆಟಿವ್ ಚಾರ್ಜ್ ಇಂದ ಫೋರ್ಸ್ ಯಾವ ಕಡೆ ಇರುತ್ತೆ, ಯಾಕಂದ್ರೆ ಇದು ನೆಗೆಟಿವ್, ಒಂದು ಪಾಸಿಟಿವ್ ನೆಗೆಟಿವ್ ಇರೋದ್ರಿಂದ ಅಟ್ರಾಕ್ಟ್ ಆಗ್ತಾ ಇರುತ್ತೆ. ಸೊ ಫೋರ್ಸ್ ಯಾವಾಗಲೂ ರೈಟ್ ಸೈಡ್ ಗೆ ಇರುತ್ತೆ. ಸೊ ಇದರಲ್ಲಿ ಎರಡೂ ಎಲೆಕ್ಟ್ರಿಕ್ ಫೀಲ್ಡ್ ಗಳು ಒಂದೇ ಡೈರೆಕ್ಷನ್ ಅಲ್ಲಿ ಇದಾವೆ. ಪಾಯಿಂಟ್ ಸಿ ಅಲ್ಲಿ ಹೇಗಿರುತ್ತೆ, ಸೊ ಇದು ಪಾಸಿಟಿವ್ ಚಾರ್ಜ್, ಸೊ ಇಲ್ಲೂ ಪಾಸಿಟಿವ್ ಚಾರ್ಜ್, ಸೊ ಯಾವಾಗ್ಲೂ ರಿಪೆಲ್ ಆಗ್ತಾ ಇರುತ್ತೆ. ಸೊ ಅಪೋಸಿಟ್ ಡೈರೆಕ್ಷನ್. ಇದು ನೆಗೆಟಿವ್ ಚಾರ್ಜ್, ಇದು ಪಾಸಿಟಿವ್ ಚಾರ್ಜ್, ಸೊ ಇದು ಟುವರ್ಡ್ಸ್ ನೆಗೆಟಿವ್ ಚಾರ್ಜ್ ಇದೆ. ಸೊ ಈ ಎರಡು ಏನೋ ವೆಕ್ಟರ್ ಗಳ ರಿಸಲ್ಟೆಂಟ್ ವೆಕ್ಟರ್, ಸೊ ಇದ್ರ ಮಿಡ್ಲ್ ಅಲ್ಲಿ. ಸೊ ಇಟ್ ಈಸ್ ಬೈ ಪ್ಯಾರಲೋಗ್ರಾಮ್ ಆಫ್ ವೆಕ್ಟರ್ ಅಡಿಷನ್. ಸೊ ಸೊಲ್ಯೂಷನ್ ಏನಂದ್ರೆ ಇದು ಏನೋ ನಾನು ಆಗ್ಲೇ ಹೇಳಿದೀನಿ ಯಾವ ಡೈರೆಕ್ಷನ್ ಹೆಂಗ್ ಮೆನ್ಷನ್ ಮಾಡೋದಂತ. ಸೊ ಎ ಇಸ್ ಈಕ್ವಲ್ ಟು ಇದರಲ್ಲಿ ಒಂದು ಲೆಫ್ಟ್ ಸೈಡ್ ಅಲ್ಲಿ, ಇನ್ನೊಂದು ರೈಟ್ ಸೈಡ್ ಅಲ್ಲಿ. ಸೊ ನಾವು ಎರಡನ್ನೂ ಆಡ್ ಮಾಡಿದಾಗ ನಮ್ಗೆ ಏನ್ ಸಿಗುತ್ತೆ, ಸೊ ಎ ಅಲ್ಲ ಪಾಯಿಂಟ್ ಎ, ಸಾರಿ, ಈ ಎರಡು ಡೈರೆಕ್ಷನ್ ಸೇಮ್ ಇರುತ್ತೆ. ಸೊ ಎರಡು ಡೈರೆಕ್ಷನ್ ಸೇಮ್ ಇದ್ದಾಗ ನಾವು ಡೈರೆಕ್ಟ್ ಆಡ್ ಮಾಡ್ಬೋದು. ಕೆ ಇಂಟು ಕ್ಯೂ, ಇದು ಸೋರ್ಸ್ ಚಾರ್ಜ್, ಬರೀ ಸೋರ್ಸ್ ಚಾರ್ಜ್ ಅಂದ್ರೆ ಏನಿಲ್ಲ, ಇದು Q1. ಸೊ ಈ Q1 ಚಾರ್ಜ್ ಎಷ್ಟು 10⁻⁻8 ಡಿವೈಡೆಡ್ ಬೈ ಡಿಸ್ಟೆನ್ಸ್ ಸ್ಕ್ವೇರ್. ಡಿಸ್ಟೆನ್ಸ್ ಎಷ್ಟು ಇಲ್ಲಿಂದ ಇಲ್ಲಿಗೆ 0.05 ಮೀಟರ್. ಸೊ ಇದರದ್ದು ಕ್ವಾಂಟಿಟಿ ಸೇಮ್. ಇದು ನೆಗೆಟಿವ್ ಇದ್ರೂ ಕೂಡ ನಾವು ಬರೀ ಮ್ಯಾಗ್ನಿಟ್ಯೂಡ್ ಅಷ್ಟೇ ಕನ್ಸಿಡರ್ ಮಾಡ್ತೀವಿ. ಸೊ ಎರಡನ್ನು ಆಡ್ ಮಾಡಿದಾಗ ನಮಗೆ ಫೈನಲ್ ಸಿಗುತ್ತೆ 7.2 × 10⁻⁴ ನ್ಯೂಟನ್ ಪರ್ ಕೂಲಮ್ ಟುವರ್ಡ್ಸ್ ರೈಟ್. ರಿಸಲ್ಟೆಂಟ್ ಫೋರ್ಸ್ ರೈಟ್ ಸೈಡ್ ಗೆ ಇದೆ. ಸೊ ನಾವು ಈ ಬಿ ಪಾಯಿಂಟ್ ಅಲ್ಲಿ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾಲ್ಕುಲೇಟ್ ಮಾಡಿದಾಗ ಇಲ್ಲಿ ಎರಡು ಫೀಲ್ಡ್ ಗಳಿದಾವೆ, ಯಾಕಂದ್ರೆ ಇಲ್ಲಿ ಎರಡು ಅಪೋಸಿಟ್ ಸೈಡ್ ಇದೆ, ಒಂದು ಲೆಫ್ಟ್ ಸೈಡ್, ಇನ್ನೊಂದು ರೈಟ್ ಸೈಡ್. ಸೊ E1B ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದಿಸ್ ಪಾಯಿಂಟ್ ಡ್ಯೂ ಟು ಚಾರ್ಜ್ Q1 ಎಷ್ಟಿದೆ, ಕೆ ವ್ಯಾಲ್ಯೂ ಅಂದ್ರೆ 9 × 10⁻9 ಇಂಟು ಚಾರ್ಜ್ 10⁻⁻8 ಡಿವೈಡೆಡ್ ಬೈ ಡಿಸ್ಟೆನ್ಸ್ ಸ್ಕ್ವೇರ್. ಇದು ನಮಗೆ 3.6 × 10⁻⁴ ನ್ಯೂಟನ್ ಪರ್ ಕೂಲಮ್ ಸಿಗುತ್ತೆ, ವಿಚ್ ಇಸ್ ಡೈರೆಕ್ಟೆಡ್ ಟುವರ್ಡ್ಸ್ ಲೆಫ್ಟ್ ಸೈಡ್ ಗೆ. ಸೊ E2B ಅಂದ್ರೆ ಈ ಸೆಕೆಂಡ್ ಚಾರ್ಜ್ ಇಂದ ಈ ಪಾಯಿಂಟ್ ಅಲ್ಲಿ ಏನು ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತ ಹೆಂಗ್ ಕಂಡುಹಿಡಿಯೋದು. ಸೊ ಈ ಟೋಟಲ್ ಡಿಸ್ಟೆನ್ಸ್, ಯಾಕಂದ್ರೆ ಈ ಪಾಯಿಂಟ್ ಇಲ್ಲಿದೆ, ಚಾರ್ಜ್ ಇಲ್ಲಿದೆ, ಸೊ ಈ ಟೋಟಲ್ ಡಿಸ್ಟೆನ್ಸ್ ಆಡ್ ಮಾಡ್ಬೇಕು. ಸೊ ಆಡ್ ಮಾಡಿದಾಗ ಸಿಗುತ್ತೆ 0.15 ಸ್ಕ್ವೇರ್. ಸೊ ಇದರ ವ್ಯಾಲ್ಯೂ ನಮಗೆ 4 × 10⁻³ ನ್ಯೂಟನ್ ಪರ್ ಕೂಲಮ್ ಸಿಗುತ್ತೆ, ವಿಚ್ ಇಸ್ ಡೈರೆಕ್ಟೆಡ್ ಟುವರ್ಡ್ಸ್ ರೈಟ್ ಸೈಡ್. ಸೊ ನಾವು ಎರಡನ್ನು ಮೈನಸ್ ಮಾಡಿದೆ, ಯಾಕಂದ್ರೆ ಇದು ವೆಕ್ಟರ್ ಕ್ವಾಂಟಿಟಿ ಆಗಿರೋದ್ರಿಂದ ವೆಕ್ಟರ್ ಕ್ವಾಂಟಿಟಿ ನಾವು ಆಡ್ ಮಾಡಿದಾಗ ಅಪೋಸಿಟ್ ಡೈರೆಕ್ಷನ್ ಇದ್ದಾಗ ಒಂದು ಮೈನಸ್ ಆಗುತ್ತೆ. ಸೊ ಮೈನಸ್ ಮಾಡಿದ್ರೆ ನಮಗೆ ಏನ್ ಸಿಗುತ್ತೆ 3.2 × 10⁻⁴ ನ್ಯೂಟನ್ ಪರ್ ಕೂಲಮ್ ಟುವರ್ಡ್ಸ್ ಲೆಫ್ಟ್ ಸೈಡ್. ಲೆಫ್ಟ್ ಸೈಡ್ ಏನಕ್ಕಪ್ಪ ಅಂದ್ರೆ ನಾನು ಆಗ್ಲೇ ಹೇಳಿದ್ದೀನಿ, ಡಿಸ್ಟೆನ್ಸ್ ಜಾಸ್ತಿ ಇದ್ದಂಗೆಲ್ಲ ಎಲೆಕ್ಟ್ರಿಕ್ ಫೀಲ್ಡ್ ಕಡಿಮೆ ಆಗ್ತಾ ಹೋಗುತ್ತೆ ಅಂತ. ಸೊ ಇಲ್ಲಿಂದ ಈ ಪಾಯಿಂಟ್ ಇಂದ Q2 ಗೆ ಚಾರ್ಜ್ ಡಿಸ್ಟೆನ್ಸ್ ತುಂಬಾ ಜಾಸ್ತಿ ಇದೆ. ಸೊ ಇಲ್ಲಿ ಇದರ ಪ್ರಭಾವ ತುಂಬಾ ಕಡಿಮೆ ಇರುತ್ತೆ. ಸೊ Q1 ಹತ್ರ ಇರೋದ್ರಿಂದ ಇದರ ಎಫೆಕ್ಟ್ ಈ ಚಾರ್ಜ್ ಮೇಲೆ ತುಂಬಾ ಜಾಸ್ತಿ ಇರುತ್ತೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಲೆಫ್ಟ್ ಸೈಡ್ ಇರುತ್ತೆ, ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಪಾಯಿಂಟ್ ಸಿ ಅಲ್ಲಿ ಏನಾಗುತ್ತೆ, ಒಂದು ಫೀಲ್ಡ್ ಹೀಗಿದೆ, ಇನ್ನೊಂದು ಫೀಲ್ಡ್ ಇದ್ರ ಆಪೋಸಿಟ್ ಡೈರೆಕ್ಷನ್ ಇದೆ. ಸೊ ನಾವು ಎರಡು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಅದು ರಿಸಲ್ಟೆಂಟ್ ವ್ಯಾಲ್ಯೂ ತೆಗಿಬೇಕು. ಸೊ ಈಗ ನಾವು ಡೈರೆಕ್ಟ್ ಆಗಿ ಪ್ಯಾರಲೋಗ್ರಾಮ್ ಲಾ ಅಪ್ಲೈ ಮಾಡಬಹುದು, ಬಟ್ ಅಂದ್ರೆ ನಾವು ರಿಸಾಲ್ವ್ ಮಾಡ್ಕೊಳ್ಳೋಣ ಫೋರ್ಸ್ ನ. ರಿಸಾಲ್ವ್ ಹೆಂಗ್ ಮಾಡೋದು, ಸೊ ಒಂದು ಫೋರ್ಸ್ ಹೀಗಿದೆ ಅಂದ್ರೆ ಒಂದು ಹಾರಿಜಾಂಟಲ್ ಡೈರೆಕ್ಷನ್ ಅಲ್ಲಿ, ಇನ್ನೊಂದು ವರ್ಟಿಕಲ್ ಡೈರೆಕ್ಷನ್ ಅಲ್ಲಿ ನಾವು ಫೋರ್ಸ್ ನ ಡಿವೈಡ್ ಮಾಡಬೇಕು. ಸೊ ಹಾರಿಜಾಂಟಲ್ ಡೈರೆಕ್ಷನ್ ಆಗಿ ಯಾವಾಗಲೂ ಕಾಸ್ ಥೀಟಾ ನಾವು ಹೀಗೆ ಕನ್ಸಿಡರ್ ಮಾಡಿದ್ರೆ, ಸೊ ಹಾರಿಜಾಂಟಲ್ ಡೈರೆಕ್ಷನ್ ಅಲ್ಲಿ ಕಾಸ್ ಥೀಟಾ ಬರುತ್ತೆ, ವರ್ಟಿಕಲ್ ಡೈರೆಕ್ಷನ್ ಅಲ್ಲಿ ಸೈನ್ ಥೀಟಾ. ಸೊ E1C ಕಾಸ್ ಥೀಟಾ ಪ್ಲಸ್ E2C ಕಾಸ್ ಥೀಟಾ. ಈ ಥೀಟಾ ಎಷ್ಟಂದ್ರೆ 60 ಡಿಗ್ರಿ, ಯಾಕಂದ್ರೆ ಇದು ಈಕ್ವಿಲೇಟರಲ್ ಟ್ರಯಾಂಗಲ್. ಸೊ ಈಕ್ವಿಲೇಟರಲ್ ಟ್ರಯಾಂಗಲ್ ಇಲ್ಲೂ 60 ಡಿಗ್ರಿ ಅಂದ್ರೆ, ಸೊ ಇದು ಅಡ್ಜಸೆಂಟ್ ಆಂಗಲ್ಸ್, ಇದು 60 ಡಿಗ್ರಿ ಇರುತ್ತೆ. ಸೊ ನಾವೆರಡು ಆಡ್ ಮಾಡಿದಾಗ ನಮ್ಗೆ ಎಷ್ಟು ಸಿಗುತ್ತೆ, ಟೋಟಲ್ 9 × 10⁻³ ನ್ಯೂಟನ್ ಪರ್ ಕೂಲಮ್ ಟುವರ್ಡ್ಸ್ ರೈಟ್, ಯಾಕಂದ್ರೆ
ಕಾರ್ಟೇಶಿಯನ್ ಕೋಆರ್ಡಿನೇಟ್ ಸಿಸ್ಟಮ್ ಪ್ರಕಾರ ಮೀನ್ ಪಾಯಿಂಟ್ ಇಂದ ರೈಟ್ ಸೈಡ್ ಇರೋದು ಎಲ್ಲ ಪಾಸಿಟಿವ್. ಸೊ ಇಟ್ ಈಸ್ ಪ್ಲಸ್ 9 into 10 to the power 3 Newton per coulomb. So next concept, electric dipole. So electric dipole ಅಂದ್ರೆ ಏನು? Two equal and opposite charges separated by a very small distance. So ಎರಡು ಈಕ್ವಲ್ ಮತ್ತೆ ಅಪೋಸಿಟ್ ಚಾರ್ಜ್ ಮಿಡ್ಲ್ ಅಲ್ಲಿ ಸ್ವಲ್ಪ ಡಿಸ್ಟೆನ್ಸ್ ಏನಾದರೂ ಇದ್ರೆ ಸೊ ಅದನ್ನ ನಾವು ಎಲೆಕ್ಟ್ರಿಕ್ ಡೈಪೋಲ್ ಅಂತ ಕರಿತೀವಿ. ಒಂದು ಪ್ಲಸ್ ಕ್ಯೂ ಚಾರ್ಜ್, ಇನ್ನೊಂದು ನೆಗೆಟಿವ್ ಕ್ಯೂ ಚಾರ್ಜ್. ಈ ಎರಡು ಮಧ್ಯೆ ಡಿಸ್ಟೆನ್ಸ್ 2a ಅಂತ ಇಲ್ಲಿ ನೊಟೇಷನ್ ಯೂಸ್ ಮಾಡಿದೀವಿ. ಸೊ ನೆಕ್ಸ್ಟ್ ಎಲೆಕ್ಟ್ರಿಕ್ ಡೈಪೋಲ್ ಮೂವ್ಮೆಂಟ್ ಅಂದ್ರೆ ಏನು? ಇಟ್ ಇಸ್ ಅ ಪ್ರಾಡಕ್ಟ್ ಆಫ್ ಒನ್ ಆಫ್ ದ ಚಾರ್ಜ್ ಅಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ಸೊ ಈ ಒಂದು ಚಾರ್ಜ್ ನ ವ್ಯಾಲ್ಯೂ ಮತ್ತೆ ಎರಡರ ನಡುವೆ ಇರತಕ್ಕಂಥ ಡಿಸ್ಟೆನ್ಸ್ ನಾವು ಮಲ್ಟಿಪ್ಲೈ ಮಾಡಿದಾಗ ನಮಗೆ ಎಲೆಕ್ಟ್ರಿಕ್ ಡೈಪೋಲ್ ಸಿಗುತ್ತೆ. ಸೊ ಇಟ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ ಆಸ್ ಫೋರ್ಸ್ ಅಂಡ್ ಎಲೆಕ್ಟ್ರಿಕ್ ಫೀಲ್ಡ್. ಇಟ್ ಈಸ್ ಅಂಡ್ ಡೈರೆಕ್ಟೆಡ್ ಫ್ರಮ್ ನೆಗೆಟಿವ್ ಟು ಪಾಸಿಟಿವ್. ಸೊ ಇದು ಎಲೆಕ್ಟ್ರಿಕ್ ಫೀಲ್ಡ್ ನ ಆಪೋಸಿಟ್ ಡೈರೆಕ್ಷನ್ ಇರುತ್ತೆ, ಯಾಕಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಯಾವುದು ಪಾಸಿಟಿವ್ ಇಂದ ನೆಗೆಟಿವ್ ಇತ್ತು. ಸೊ ಡೈಪೋಲ್ ಮೊಮೆಂಟ್ ನೆಗೆಟಿವ್ ಇಂದ ಪಾಸಿಟಿವ್ ಇರುತ್ತೆ. ಸೊ ಎಸ್ ಐ ಯೂನಿಟ್ ಇದರದ ಎಸ್ ಐ ಯೂನಿಟ್ ಬಂದ್ಬಿಟ್ಟು ಕೂಲಮ್ ಮೀಟರ್. ಕೂಲಮ್ ಮೀಟರ್ ಯಾಕಂದ್ರೆ ಚಾರ್ಜ್ ಕೂಲಮ್. ಸೊ 2a ಡಿಸ್ಟೆನ್ಸ್ ಯಾವಾಗಲೂ ಮೀಟರ್. ಸೊ ಪ್ರಾಡಕ್ಟ್ ಮಾಡಿದ್ರೆ ನಮಗೆ ಕೂಲಮ್ ಮೀಟರ್ ಎಸ್ ಐ ಯೂನಿಟ್ ಸಿಗುತ್ತೆ. ಸೊ ನೆಕ್ಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಡೈಪೋಲ್ ಅಟ್ ಅಲಾಂಗ್ ಆಕ್ಸಿಯಲ್ ಆಕ್ಸಿಸ್. ಸೊ ಆಕ್ಸಿಯಲ್ ಆಕ್ಸಿಸ್ ಅಂದ್ರೆ ಸೇಮ್ ಆಕ್ಸಿಸ್ ಅಲ್ಲಿ ನಮಗೆ ಎಲೆಕ್ಟ್ರಿಕ್ ಡೈಪೋಲ್ ಮೂವ್ಮೆಂಟ್ ಎಷ್ಟಿರುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರುತ್ತೆ ಡ್ಯೂ ಟು ದಿಸ್ ಡೈಪೋಲ್. So consider a dipole of charge q and distance between them as 2a. Let us find the net electric field at a point p at a distance of r from the center of the dipole. So ನಾವು ಒಂದು ಪಾಯಿಂಟ್ p ಕನ್ಸಿಡರ್ ಮಾಡೋಣ ಹೊರಗಡೆ. ಸೊ ಈ ಡೈಪೋಲ್ ನ ಸೆಂಟರ್ ಇಂದ ಆ ಪಾಯಿಂಟ್ ಗೆ ಡಿಸ್ಟೆನ್ಸ್ r ಅಂತ ಕನ್ಸಿಡರ್ ಮಾಡಿದೀವಿ. ಸೊ let E1 be the electric field due to plus q. So plus q ಇದು plus 1 coulomb test charge. ಡೈರೆಕ್ಷನ್ ಹೇಗಿರುತ್ತೆ? ಸೊ ರೈಟ್ ಸೈಡ್ ಇರುತ್ತೆ, ದಟ್ ಈಸ್ E1, ಅಂಡ್ ಡ್ಯೂ ಟು ನೆಗೆಟಿವ್ ಕ್ಯೂ ಬಿ ದ ಎಲೆಕ್ಟ್ರಿಕ್ ಫೀಲ್ಡ್ E2. ಸೊ ನೆಗೆಟಿವ್ ಆಗಿರೋದ್ರಿಂದ ಅಟ್ರಾಕ್ಷನ್ ಇರುತ್ತೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಕೂಡ ಲೆಫ್ಟ್ ಸೈಡ್ ಇರುತ್ತೆ. ಸೊ E1 ಇಸ್ ಗ್ರೇಟರ್ ದನ್ E2. ಆಸ್ ಐ ಸೆಡ್, ಈ ಡಿಸ್ಟೆನ್ಸ್ ಜಾಸ್ತಿ ಆದಂಗೆ ಎಲೆಕ್ಟ್ರಿಕ್ ಫೀಲ್ಡ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ E1 is equal to 1 divided by 4 pi epsilon naught into r minus a the whole square. r minus a ಯಾಕೆ? ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಎಷ್ಟು? r ಇದೆ. ಸೊ ಮೈನಸ್ a ನ ನಾವು ಸಬ್ಟ್ರಾಕ್ಟ್ ಮಾಡಿದ್ವಿ. ಸೊ ದ ಹೋಲ್ ಸ್ಕ್ವೇರ್ ಇಂಟು ಪಾಸಿಟಿವ್ ಪಿ ಕ್ಯಾಪ್, ಯಾಕಂದ್ರೆ ರೈಟ್ ಸೈಡ್ ಇದೆ. ಸೊ E2 is equal to 1 by 4 pi epsilon naught into q by r plus a, ಅಂದ್ರೆ ಈ ಡಿಸ್ಟೆನ್ಸ್ ಕೂಡ ಆಡ್ ಮಾಡಿದೀವಿ. ಸೊ ಇಟ್ ಈಸ್ r by r plus a the whole square into minus p cap, ಯಾಕಂದ್ರೆ ಲೆಫ್ಟ್ ಸೈಡ್ ಇದೆ. ಸೊ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ E1 plus E2. ಸೊ ಎರಡನ್ನ ಆಡ್ ಮಾಡಿದಾಗ ನಾವು ಎರಡನ್ನ ಆಡ್ ಮಾಡ್ಬಿಟ್ಟು ಸಾಲ್ವ್ ಮಾಡಿದ್ರೆ ಫೈನಲ್ ಆಗಿ ನಮ್ಗೆ ಏನ್ ಸಿಗುತ್ತೆ? ಈ ನೆಟ್ ಇಸ್ ಈಕ್ವಲ್ ಟು 1 by 4 pi epsilon naught, ಇಲ್ಲಿ 4 into RA. ಬಟ್ ನಮ್ಗೆ ಡೆಫಿನೇಷನ್ ಪ್ರಕಾರ 2a ಇಂಟು ನಾವು ಎಲೆಕ್ಟ್ರಿಕ್ ಫೀಲ್ಡ್ ಚಾರ್ಜ್ ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಏನ್ ಸಿಗುತ್ತೆ? ಎಲೆಕ್ಟ್ರಿಕ್ ಡೈಪೋಲ್ ಸಿಗುತ್ತೆ. ಬಿಕಾಸ್ p is equal to q into 2a. ಸೊ ನಾವು 2 ನ ಹಂಗೆ ಉಳಿಸ್ಕೊಂಡು ಇನ್ನೂ 2 ನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿದಾಗ ನಮಗೆ 2 into PR ಸಿಗುತ್ತೆ. ಸೊ ದಿಸ್ ಇಸ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಆಕ್ಸಿಯಲ್ ಪಾಯಿಂಟ್. ಸೊ ಫಾರ್ ಶಾರ್ಟ್ ಡಿಸ್ಟೆನ್ಸ್ ಅಂದ್ರೆ ಏನು? ಎ ಇಲ್ಲಿ ನೆಗ್ಲಿಜಬಲ್ ಆಗಿರೋದು, ಅಂದ್ರೆ ಇಲ್ಲಿ ಡಿಸ್ಟೆನ್ಸ್ ತುಂಬಾ ಕಡಿಮೆ ಇರೋದು, ತುಂಬಾ ಹತ್ರ ಇರೋದು. ಸೊ ಆ ನೆಗ್ಲಿಜಬಲ್ ಶಾರ್ಟ್ ಡಿಸ್ಟೆನ್ಸ್ ಗೆ ನಾವು ಎ ನ 0 ಅಂತ ಕನ್ಸಿಡರ್ ಮಾಡ್ಬಿಟ್ಟು, ಯಾಕಂದ್ರೆ ನೆಗ್ಲಿಜಬಲ್ ಅಂದ್ರೆ ಬಿಟ್ಬಿಡ್ಬೋದು ಅಂತ ಅರ್ಥ. ಸೊ 0 ಕನ್ಸಿಡರ್ ಮಾಡಿದ್ರೆ ದಿಸ್ ವಿಲ್ ಬಿ 1 by 4 pi epsilon naught into 2pr divided by r power 4 p cap. ಸೊ ಕೆಳಗಡೆ ನೆಕ್ಸ್ಟ್ r ಕ್ಯಾನ್ಸಲ್ ಮಾಡಿದ್ಮೇಲೆ ನಮಗೆ 1 by 4 pi epsilon naught 2p by r cube p cap ಸಿಗುತ್ತೆ. ಸೊ ನೆಕ್ಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಡೈಪೋಲ್ ಅಲಾಂಗ್ ಇಕ್ವೆಟೋರಿಯಲ್ ಆಕ್ಸಿಸ್. ಸೊ ಇಕ್ವೆಟೋರಿಯಲ್ ಆಕ್ಸಿಸ್ ಅಲ್ಲಿ ಡೈಪೋಲ್ ಎಷ್ಟಿರುತ್ತೆ ಅಂತ, ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರುತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡೋಣ. ಸೊ ಆಸ್ ಯೂಶುವಲ್ ಸೇಮ್, ಇಲ್ಲಿ ಪ್ಲಸ್ ಮೈನಸ್ ಕ್ಯೂ, ಇಲ್ಲಿ ಪ್ಲಸ್ ಕ್ಯೂ, ಡಿಸ್ಟೆನ್ಸ್ 2a, ಇಲ್ಲಿ ಆಂಗಲ್ ಥೀಟಾ. ಸೊ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್, ಇದು ಇಕ್ವೆಟೋರಿಯಲ್ ಪಾಯಿಂಟ್ ಇಂದ ಮೀನ್ ಪಾಯಿಂಟ್ ಗೆ ಡಿಸ್ಟೆನ್ಸ್ ಸ್ಮಾಲ್ r. ಇದು ಹೈಪೋಟೆನಸ್ ಆಗಿರೋದ್ರಿಂದ r² plus a square. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಬಂದ್ಬಿಟ್ಟು ಈ ಪಾಯಿಂಟ್ ಅಲ್ಲಿ E1 ಈ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಸೊ E2 ಈ ಡೈರೆಕ್ಷನ್ ಅಲ್ಲಿ ಇರುತ್ತೆ, ಯಾಕಂದ್ರೆ ನೆಗೆಟಿವ್ ಇದು ಪಾಸಿಟಿವ್ ಚಾರ್ಜ್. ಸೊ ಈ ನೆಟ್ ಅಂದ್ರೆ ಈ ಎರಡರದ್ದು ರಿಸಲ್ಟೆಂಟ್ ಈ ಪ್ಯಾರಲಲೋಗ್ರಾಮ್ ಲಾ ಇಂದ. ಸೊ ಇದ್ರ ಮಿಡ್ ಅಲ್ಲಿ ಇರುತ್ತೆ. ಸೊ E1 is equal to E2 is equal to E, ಯಾಕಂದ್ರೆ ಚಾರ್ಜ್ ಸೇಮ್ ಇರುತ್ತೆ. ಸೊ 1 by 4 pi epsilon naught into q by r² plus a square. Cos theta is equal to a by under root r² plus a square. ಯಾಕಂದ್ರೆ ಇಲ್ಲಿ ನಾವು ಕಾಸ್ ಥೀಟಾ ಅಪ್ಲೈ ಮಾಡಿದಾಗ ಅಪೋಸಿಟ್ ಬೈ ಹೈಪೋಟೆನಸ್. ಸೊ ಅಪೋಸಿಟ್ ಅಂದ್ರೆ r, ಹೈಪೋಟೆನಸ್ ಅಂದ್ರೆ ಏನು ರೂಟ್ ಅಂಡರ್ ರೂಟ್ ಆಫ್ r² plus a square ಬೈ ಪೈಥಾಗರಸ್ ಥಿಯರಮ್.
ಸೊ ನಾವು ಆಗ್ಲೇ ಹೇಳ್ದಂಗೆ ವೆಕ್ಟರ್ ನ ನಾವು ರಿಸಾಲ್ವ್ ಮಾಡ್ಕೋಬಹುದು ಹಾರಿಜಾಂಟಲ್ ಮತ್ತೆ ವರ್ಟಿಕಲ್ ಆಕ್ಸಿಸ್ ಅಲ್ಲಿ. ಸೊ ವರ್ಟಿಕಲ್ ಆಕ್ಸಿಸ್ ಅಲ್ಲಿ ಈ ಸೈನ್ ಥೀಟಾ ಅಂದ್ರೆ ಇದ್ರ ಜೊತೆ ಯಾವ್ದು ಕಾಂಪೊನೆಂಟ್ ಜೊತೆ ಥೀಟಾ ಇರುತ್ತೋ ಆ ಕಾಂಪೊನೆಂಟ್ ನಾವು ಕಾಸ್ ಥೀಟಾ ಅಂತ ಸೇರಿಸ್ತೀವಿ. ಸೊ ಇದು E1 ಕಾಸ್ ಥೀಟಾ, ಯಾಕಂದ್ರೆ ಈ ಏನು ಆಕ್ಸಿಸ್ ಜೊತೆ ಥೀಟಾ ಇದೆ. ಸೊ ವರ್ಟಿಕಲ್ ಅಲ್ಲಿ E1 ಸೈನ್ ಥೀಟಾ. ಸೊ ವೆಕ್ಟರ್ ಕ್ವಾಂಟಿಟಿ ಎರಡು ಈಕ್ವಲ್ ಇದೆ, ಕ್ಯಾನ್ಸಲ್ ಆಗುತ್ತೆ. ಇದು ಎರಡು ಒಂದೇ ಡೈರೆಕ್ಷನ್ ಅಲ್ಲಿ ಇದೆ, ಅದಕ್ಕೆ ಆಡ್ ಆಗುತ್ತೆ. ಸೊ ಇ ನೆಟ್ ವಿಲ್ ಬಿ 2 ಇಂಟು ಇ ಕಾಸ್ ಥೀಟಾ. ಸೊ ನಾವು ಇ ಮತ್ತೆ ಕಾಸ್ ಥೀಟಾ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಈ ವ್ಯಾಲ್ಯೂ ಅಲ್ಲಿ, ಸೊ ಕಾಸ್ ಥೀಟಾ ವ್ಯಾಲ್ಯೂ ಬಂದ್ಬಿಟ್ಟಿದ್ದು ಈ ವ್ಯಾಲ್ಯೂ ಇದು. ನೆಕ್ಸ್ಟ್ ಇ ನೆಟ್ ಇಸ್ ಈಕ್ವಲ್ ಟು 1/4πε0 ಇಂಟು 2q ಇಂಟು ಎ ಅಂದ್ರೆ ಪಿ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಹೋಲ್ ಪಾರ್ಟ್ 3/2. ಲಾಸ್ಟ್ ಗೆ ಈ ಡೈರೆಕ್ಷನ್ ಮೈನಸ್ ಪಿ ಅಂದ್ರೆ ನೆಗೆಟಿವ್ ವೈ ಆಕ್ಸಿಸ್ ಕಡೆ ಇದೆ ಅಂತ ಅರ್ಥ. ಅಂದ್ರೆ ಕೆಳಗಡೆ ಇರುತ್ತೆ ಯಾವಾಗ್ಲೂ ಡೈಪೋಲ್, ಈ ರೀತಿ ಈ ಕಡೆ ಇರುತ್ತೆ, ಸಾರಿ ಲೆಫ್ಟ್ ಅಲ್ಲಿ ಇರುತ್ತೆ ಡೈಪೋಲ್, ಅದಕ್ಕೆ ನೆಗೆಟಿವ್ ಎಕ್ಸ್ ಆಕ್ಸಿಸ್. ಸೊ 0 ಇಂದ ಲೆಫ್ಟ್ ಹೋಗ್ತಿರೋದೆಲ್ಲ ನೆಗೆಟಿವ್, ಸೊ ಇಟ್ ಇಸ್ ನೆಗೆಟಿವ್ ಪಿ ಕ್ಯಾಪ್. ಫಾರ್ ಶಾರ್ಟ್ ಡಿಸ್ಟೆನ್ಸ್ 2a ಇಸ್ ವೆರಿ ವೆರಿ ಲೆಸ್ ದೆನ್ ಆರ್, ಯಾಕಂದ್ರೆ ಡಿಸ್ಟೆನ್ಸ್ ಎರಡೂ ಚಾರ್ಜ್ ಗಳ ಡಿಸ್ಟೆನ್ಸ್ ತುಂಬಾ ಕಡಿಮೆ ಇರುತ್ತೆ ಈ ಈಕ್ವೇಟೋರಿಯಲ್ ಡಿಸ್ಟೆನ್ಸ್ ಗಿಂತ. ಸೊ ನಾವು ಅದನ್ನ ನೆಗ್ಲೆಕ್ಟ್ ಮಾಡಿದ್ರೆ ಎನ, ಸೊ ಇಟ್ ಈಸ್ ಪಿ ಡಿವೈಡೆಡ್ ಬೈ ಆರ್ ಕ್ಯೂಬ್ ಇಂಟು ಮೈನಸ್ ಪಿ ಕ್ಯಾಪ್. ಇದು ಫಾರ್ ಶಾರ್ಟ್ ಡಿಸ್ಟೆನ್ಸ್. ಸೊ ಇದು ಫಾರ್ ಲಾಂಗ್ ನಾಟ್ ನೆಗ್ಲಿಜಿಬಲ್ ಎ ಡಿಸ್ಟೆನ್ಸ್ ಅಂದ್ರೆ ಸ್ವಲ್ಪ ಡಿಸ್ಟೆನ್ಸ್ ಕನ್ಸಿಡರ್. ಸೊ ಫ್ರೆಂಡ್ಸ್, ಇವತ್ತಿನ ಸೆಷನ್ ಇಲ್ಲೇ ಮುಗಿಸೋಣ. ನೆಕ್ಸ್ಟ್ ಸೆಷನ್ ಅಲ್ಲಿ ನೆಕ್ಸ್ಟ್ ಟಾಪಿಕ್ ಶುರು ಮಾಡೋಣ. ಥ್ಯಾಂಕ್ ಯು.